ನಮಸ್ಕಾರ ಎಲ್ಲರಿಗೂ. ಜೈ ಶ್ರೀರಾಮ್. ನಿನ್ನೆಯ ಅಭ್ಯಾಸದಲ್ಲಿ ನಾವು ಕನ್ನಡ ವರ್ಣಮಾಲೆಯನ್ನು ಅಭ್ಯಾಸ ಮಾಡಿದ್ವಿ. ಇವತ್ತು ನಾವು ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳನ್ನು ಮಾಡಲಾಗಿದೆ. ಅವು ಯಾವುವು ಅಂತಂದು ನೋಡೋಣ. ಅದಕ್ಕಿಂತ ಮೊದಲು ಒಂದು ಬಾರಿ ಕನ್ನಡ ವರ್ಣಮಾಲೆಯನ್ನು ನೋಡಿಕೊಂಡು ಬರೋಣ. ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ, ಅಂ, ಅಹ, ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಪ, ಬ, ಭ, ಮ, ಯ, ರ, ಲ, ವ, ಶ, ಸ, ಹ, ಳ. ಇವು ಕನ್ನಡ ವರ್ಣಮಾಲೆ ಅಕ್ಷರಗಳು. ಈಗ 49 ಅಕ್ಷರಗಳಿವೆ. ಬರ್ರಿ ಹಾಗಾದರೆ ಈಗ ಕನ್ನಡ ವರ್ಣಮಾಲೆಯ 3 ವಿಧಗಳನ್ನು ನೋಡೋಣ. ಕನ್ನಡ ವರ್ಣಮಾಲೆಯನ್ನು 3 ವಿಧಗಳನ್ನಾಗಿ ಮಾಡಿದೆ. ಮೂರು ವಿಧಗಳಲ್ಲಿ ವಿಂಗಡಿಸಲಾಗಿದೆ. ಮೊದಲನೆಯದು ಸ್ವರಗಳು. ಎರಡನೆಯದು ಯೋಗವಾಹಗಳು. ಮೂರನೆಯದು ವ್ಯಂಜನಗಳು. ಕನ್ನಡ ವರ್ಣಮಾಲೆಯನ್ನು 3 ವಿಧಗಳಲ್ಲಿ ವಿಂಗಡಿಸಲಾಗಿದೆ. 1 ಸ್ವರಗಳು, 2 ಯೋಗವಾಹಗಳು, 3 ವ್ಯಂಜನಗಳು. ಸ್ವರಗಳು ಅಂದರೆ ಅ ಇಂದ ಔತನ ಅವುವರೆಗಿನ ಅಕ್ಷರಗಳು. ಯೋಗವಾಹಗಳು ಅಂದರೆ ಅಂ, ಅಹ ಅಕ್ಷರಗಳು. ಇವಾಗ ವ್ಯಂಜನಗಳು ಎಂದರೆ ಕ ಇಂದ ಳವರೆಗಿನ ಅಕ್ಷರಗಳು. ನಾವು ಇವಾಗ ಮೊದಲನೇದಾಗಿ ಸ್ವರಗಳನ್ನು ಅಭ್ಯಾಸ ಮಾಡೋಣ. ಸ್ವರಗಳು. ಮೊದಲು ಸ್ವರಗಳು ಯಾವ್ಯಾವು ಅಂತಂದು ನೋಡೋಣ. ಅ, ಆ, ಈ, ಉ, ರು, ಎ, ಐ, ಓ, ಔ. ಸ್ವರಗಳು ಅ, ಆ, ಇ, ಉ, ರು, ಎ, ಐ, ಓ, ಔ.
ಇವು ಸ್ವರಗಳ ಅಕ್ಷರಗಳು. ಇವಾಗ ನಾವು ನೋಡೋಣ ಸ್ವರ ಅಂದರೇನು. ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಥವಾ ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಗಳು ಎನ್ನುತ್ತಾರೆ. ನೋಡ್ರಿ, ಸ್ವರಗಳು ಎಂದರೆ ಸ್ವತಂತ್ರವಾಗಿ ಅಥವಾ ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಗಳು ಎನ್ನುತ್ತಾರೆ. ಇವಾಗ ನೋಡಿ, ಅ ಆ ನಾವು ಇದನ್ನು ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸ್ತೀವಿ. ಅಕ್ಕೆ ಇನ್ನೊಂದು ಅಕ್ಷರ ಕೂಡಿಸಿ ನಾವು ಇಲ್ಲಿ ಉಚ್ಚಾರವನ್ನು ಮಾಡುವುದಿಲ್ಲ. ಹಾಗೆ ಸಾದಾ ನಾವಿಲ್ಲಿ ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಉಚ್ಚಾರ ಮಾಡುತ್ತೇವೆ. ನೋಡ್ರಿ, ಅ ಆ ಇ ಈ ಉ ಉ ರು ಎ ಐ ಓ ಔ ಇದನ್ನು ನಾವು ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ. ಈಗ ಮತ್ತೆ ಸ್ವರದಲ್ಲಿ 2 ವಿಧಗಳನ್ನು ಮಾಡಿದ್ದಾರೆ. ಅವು ಯಾವುವು ಅಂತ ನೋಡೋಣ. ಸ್ವರಗಳಲ್ಲಿ ಕೂಡ 2 ವಿಧಗಳಿವೆ. ಒಂದನೇದು ಹ್ರಸ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ. ಮೊದಲೀಗ ನಾವು ಹ್ರಸ್ವ ಸ್ವರನ ನೋಡೋಣ. ಹ್ರಸ್ವ ಸ್ವರ ಎಂದರೆ ನಾವು ಕಡಿಮೆ ಉಸಿರಿನ ಸಹಾಯದಿಂದ ಹೇಳುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಎನ್ನುತ್ತಾರೆ. ನೋಡೋಣ, ನಾವು ಕಡಿಮೆ ಉಸಿರಿನಿಂದ ಹೇಳುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಎನ್ನುತ್ತಾರೆ. ನೋಡ್ರಿ, ಕಡಿಮೆ ಉಸಿರಿನ ಸಹಾಯದಿಂದ ಅಂದರೆ ಅ ಈ ಉ ರು ಎ ಮತ್ತು ಓ ಇದನ್ನು ನಾವು ಕಡಿಮೆ ಉಸಿರಿನ ಸಹಾಯದಿಂದ ಹೇಳ್ತೀವಿ. ಈಗ ನಾವು ನೋಡೋಣ ದೀರ್ಘ ಸ್ವರ. ನಾವು ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘ ಸ್ವರ ಎನ್ನುತ್ತೇವೆ. ನಾವು
ಹೆಚ್ಚು ಉಸಿರಿನ ಸಹಾಯದಿಂದ ಹೇಳುವ ಅಥವಾ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘ ಸ್ವರ ಎನ್ನುತ್ತಾರೆ. ಹಾಗಾದರೆ ಅವು ಯಾವ್ಯಾವು ಎಂದರೆ ಆ, ಇ, ಉ, ಎ, ಐ, ಓ ಮತ್ತು ಔ. ಆ, ಇ, ಉ, ಎ, ಐ, ಓ ಮತ್ತು ಔ ಇವುಗಳನ್ನು ನಾವು ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸುತ್ತೇವೆ. ನೋಡ್ರಿ, ಇವತ್ತು ನಾವು ಏನೇನು ಅಭ್ಯಾಸ ಮಾಡಿದ್ವಿ ಅಂದ್ರೆ ಕನ್ನಡ ವರ್ಣಮಾಲೆಯಲ್ಲಿ 3 ವಿಧ ಇದ್ದಾವೆ: ಸ್ವರ, ಯೋಗವಾಹಗಳು ಮತ್ತು ವ್ಯಂಜನಗಳು. ಅದರಲ್ಲಿ ಇವತ್ತು ನಾವು ಅಭ್ಯಾಸ ಮಾಡಿದ್ದು ಸ್ವರಗಳು ಮತ್ತು ಅದರಲ್ಲಿರೋ 2 ವಿಧಗಳನ್ನು ನಾವು ಇವತ್ತು ಅಭ್ಯಾಸ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಯೋಗವಾಹಗಳು ಮತ್ತು ವ್ಯಂಜನಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಜೈ ಶ್ರೀರಾಮ್. ಥ್ಯಾಂಕ್ ಯು.